ಇಲ್ವಾಲ ಹೋಬಳಿಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತ್ಯೋತ್ಸವ ಸಮಿತಿಯ ವತಿಯಿಂದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ 83ನೇ ಹುಟ್ಟುಹಬ್ಬವನ್ನು ನರೇಂದ್ರಣ್ಣನವರ ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಹಾಗೂ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ನರೇಂದ್ರಣ್ಣನವರ ನೇತೃತ್ವದಲ್ಲಿ ಹಾಗೂ ಈ ಸಮಿತಿಯ ಮುಖಂಡರುಗಳು ಇಲ್ಲಿ ಹಾಜರಿದ್ದು, ನಮ್ಮ ಖರ್ಗೆ ಸಾಹೇಬರು ಇದುವರೆಗೆ 10 ಬಾರಿ ಶಾಸಕರಾಗಿ, 3 ಬಾರಿ ಸಂಸದರಾಗಿ, ಮಾಜಿ ಸಚಿವರಾಗಿ, ರಾಜ್ಯ ಕೇಂದ್ರ ಸಚಿವರಾಗಿ, ರಾಜ್ಯಸಭೆ, ಲೋಕಸಭೆ, ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿ, ಅತ್ಯುನ್ನತ ಕಾಂಗ್ರೆಸ್ ಪಕ್ಷದ ಎಐಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ಅವರು ಒಬ್ಬ ಅಜಾತ ಶತ್ರು. ಈ ನಾಡು ಕಂಡಂತ ಅಗ್ರಗಣ್ಯ ನಾಯಕ, ಮುತ್ಸದ್ದಿ ರಾಜಕಾರಣಿ, ಹಿರಿಯ ರಾಜಕಾರಣಿಗಳಿಗೆ ನಾವು ನಮ್ಮ ಇಲ್ವಾಲ ಗ್ರಾಮದಲ್ಲಿರುವ ಈ ರುದ್ರಾಶ್ರಮಕ್ಕೆ ಭೇಟಿ ಕೊಟ್ಟು ಒಂದು ಅರ್ಥಪೂರ್ಣವಾಗಿ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡುತ್ತಿದ್ದೀವಿ. ನಮಗೂ ಕೂಡ ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತಿದೆ. ಈ ಒಂದು ಹುಟ್ಟುಹಬ್ಬ ನಮ್ಮ ಸಾಹೇಬರಿಗೆ ಒಂದು ಗೌರವ ತರುತ್ತದೆ ಅಂತ ನಾವು ನಂಬಿಕೊಂಡು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಮುಂದೆ ನಾವು ಸಾಹೇಬ್ರ ಹೆಸರಲ್ಲಿ ಇದೇ ರೀತಿ ಕಾರ್ಯಕ್ರಮಗಳನ್ನ ಹಮ್ಮಿಕೋತೀವಿ ಅಂತ ನಾವು ನಿಮ್ಮ ಮುಂದೆ ಒಂದು ಸಹಕಾರ ನೀಡ್ತಾ ಇದ್ದೀವಿ. ಧನ್ಯವಾದಗಳು. ಹಾಗೂ ಈ ದಿನ ಏನು ನಮ್ಮ 2020-20ರಲ್ಲಿ ಮದರ್ ತೆರೇಸಾ ಪ್ರಶಸ್ತಿ ತಗೊಂಡಿರುವ ನಮ್ಮ ಕಮಲಮ್ಮನವರು ಈ ಒಂದು ಅವರು ಹಾಗೂ ಅವ್ರ ಮಗವರು ಈ ಒಂದು ವೃದ್ಧಾಶ್ರಮನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆ ತಡವಾಗಿ ಗಮನಕ್ಕೆ ಬಂದಿದ್ರಿಂದ ಇನ್ನು ಮುಂದೆ ನಾವು ಯಾವುದೇ ಕಾರ್ಯಕ್ರಮಗಳನ್ನ ಈ ಒಂದು ನಮ್ಮ ಕಮಲಮ್ಮನವರ ಒಂದು ಆಶ್ರಮದಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಅಂತ ನಾವು ಕೇಳ್ಕೊತಾ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಹುಟ್ಟುಹಬ್ಬವನ್ನ ಇಲ್ಲಿ ಶುರು ಮಾಡುವ ಪ್ರಾರಂಭ ಮಾಡ್ತಿದ್ದೀವಿ. ಮುಂದೆ ಮತ್ತೆ ಇದೇ ಸಂದರ್ಭದಲ್ಲಿ ನಾನು ಸಂತೋಷ್ ಕುಮಾರ್ ಅಂತ, ನಾನು ಕಾಂಗ್ರೆಸ್ನಲ್ಲಿ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೀನಿ. ಇವರು ಚೆಲುವರಾಜ್ ಅಂತ, ಅಂಬೇಡ್ಕರ್ ಇಲ್ವಾಲ ಹೋಬಳಿ ಅಂಬೇಡ್ಕರ್ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಅಂಬೇಡ್ಕರ್ ಸಂಘದ ಅಧ್ಯಕ್ಷರು. ನಮ್ಮ ರಾಜು, ರಿಯಲ್ ಎಸ್ಟೇಟ್ ರಾಜು ಅಂತ ಇವರು ಕೂಡ ನಮ್ಮ ಇಲ್ವಾಲ ಹೋಬಳಿಯ ಪ್ರಮುಖ ಮುಖಂಡರು. ಮೈದನಹಳ್ಳಿ ಮಂಜು ಅಂತ ಅವರು ಕೂಡ ನಮ್ಮ ಕಾರ್ಯಕ್ರಮದ ರೂವಾರಿಗಳು ಹಾಗೂ ಮುಖಂಡರು. ನಮ್ಮ ಚೆಲುವರಾಜು ಅವರು ಎಂಪ್ಲಾಯ್ ಆಗಿದ್ದಾರೆ. ನಮ್ಮ ಕಿರಣ ಅವರು ಕೂಡ ಯುವಕರು. ನಮ್ಮ ಶಿವಕುಮಾರ್ ಇವರು ಕೂಡ ಕಾಂಗ್ರೆಸ್ನ ಮುಖಂಡರು. ಎಲ್ಲರಿಗೂ ಧನ್ಯವಾದಗಳು. ಇದೆಲ್ಲರಿಗೂ ಕಟ್ ಮಾಡ್ಬಿಟ್ಟು ಒಂದೊಂದು ಪೀಸ್ ಕೊಟ್ಕೊಬಿಡಿ.